ಅಂತ ಒಂದೇನಾಗ್ಬಿಟ್ಟೈತೆ ಒಮ್ಮೆ ಪಾಪ ಮಹಾರಾಷ್ಟ್ರದಾಗಿರುವಂಥ ಒಬ್ಬ ಮನುಷ್ಯಾಗ ಕರ್ನಾಟಕಕ್ಕೆ ಹೊರವಾಗ ಭಾಳ ದೂರ ಬೆಂಗಳೂರು ಕಡೆ ಏನಾಗೈತಿ ನೌಕರಿ ಆಗೈತಿ. ನೌಕರಿಗೆ ಹೋಗ್ಬೇಕವ. ಅವಾಗ ನಂಗೆ ಮೊಬೈಲ್ ಇರಲಿಲ್ಲ. ಅವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಅವೇನು ಮಾಡವ, ವಾರಕ್ಕೊಮ್ಮೆ ಬಂದು ಶನಿವಾರ ಐತಾರ ಇದ್ದು ಮತ್ತು ಸೋಮವಾರ ಹೋಗ್ಬಿಡವ. ಅಲ್ಲಿ ಮಟ್ಟ ಏನು ಪತ್ರ ಇರ್ತಿದ್ದಿಲ್ಲ, ಮೊಬೈಲ್ ಫೋನ್ ಅಂತೂ ಮೊದಲೇ ಇರ್ತಿದ್ದಿಲ್ಲ ನೋಡ್ರಿ. ಯಾವಾಗ ಹಿಂಗೆ ಬಂದು 1-2 ದಿವಸ ಇದ್ದು ಮತ್ತು ಮರುದಿವ್ಸ ಸೋಮವಾರ ದಿವಸ ಡ್ಯೂಟಿಗೆ ಹೊಂಟಾನ. ಅವರ ಕೇಳ್ರಿ, ನಿಮ್ಗೆ ಹೇಳತ್ತೀನಿ. ಯಾವಾಗ ಹಿಂಗೆ ಡ್ಯೂಟಿಗೆ ಹೊಂಟಾನ, ಡ್ಯೂಟಿಗೆ ಹೋಗುವಂಥ ಟೈಮ್ದೊಳಗೆ ಯಾರೋ ಬಸ್ನ್ಯಾಗ ಅವನದು ಪರ್ಸು ಗಿರ್ಸೆಲ್ಲ ಕಳುವು ಮಾಡಿಬಿಟ್ಟಾರ. ಪರ್ಸ್ ಕಳುವು ಮಾಡ್ಯಾರಲ್ಲ, ಅವ್ನಿಗೆ ಸಮಸ್ಯೆ ಬಂದಿದ್ದು. ಪರ್ಸ್ ಹೋಗೈತೆ ಅಂತ ಸಮಸ್ಯೆ ಬಂದಿಲ್ಲ. ಅಲ್ಲಿ ಹೋಗ್ಬೇಕಾದ್ರೂ ಅವ್ನದೇನು ID ಕಾರ್ಡ್ ಇತ್ತಲ್ಲ, ID ಕಾರ್ಡ್ ಅದರೊಳಗೆ ಇಟ್ಟಿದ್ದ, ಅದನ್ನು ತೊಗೊಂಡು ಹೋಗ್ಬಿಟ್ಟ. ನಾವು ಕಳ್ಳ ತೊಗೊಂಡು ಹೋಗಿದ್ದನ್ನು ನೋಡಿ ಏನಾದರೂ ಮಾಡಿ ಮತ್ತೆ ಬಂದೀನಿ, ಇನ್ನೇನು ಹೋಗ್ಬೇಕು, ಆ ಕಡೆನೂ ಹೋಗಂಗಿಲ್ಲ ಈ ಕಡೆನೂ ಹೋಗಂಗಿಲ್ಲ, ಅರ್ಧ ದಾರಿ ಬಂದೀನಿ, ಹೋಗಿ ಏನಾರು ಮಾಡ್ಕೊಂಡು ಏನಾರು ಮಾಡಿ ಒಳಗೆ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿ ಹೇಳ್ದ. ಇದ್ದು ಋತ ಅಂತ ಹೇಳಿದ, ನನಗೆ ಹಿಂಗಾಗೈತೆ ರೀ, ಅದ್ರ ಸಂಬಂಧ ID ಕಳ್ದೈತಿ, ನಾ ಮತ್ತೆ ಅದನ್ನು ಇನ್ನೊಂದು ಮಾಡಿಸ್ಕೊತೀನಿ, ಅವಕಾಶ ಕೊಡ್ರಿ ಅಂದ. ಪ್ರಾಮಾಣಿಕ ಇದ್ದಿದ್ದು ನೋಡಿ ಒಳಗೆ ಬಿಟ್ರು ಅವರು. ಇವತ್ತು ಪಾಡಿ ತಾವು ಹೋಗ್ಯಾನ, ಅದನ್ನು ಮನೆ ಫೋನ್ ಹಚ್ಚಿ ಹೇಳ್ಬೇಕಲ್ಲ, ಫೋನ್ ಇಲ್ಲ. ಯಾವಾಗಾರ ಒಮ್ಮೆ ಕಾಯಿನ್ ಬಾಕ್ಸ್ನಾಗ ಹಾಕಿ ಮಾತಾಡವ, ಮೊಬೈಲ್ ಇರಲಿಲ್ಲ. ಅವಾಗ ಏನು ಹೇಳೋದು ಬಿಡು ಇಂಥವೆಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗ್ಯಾನ. ತೊಗೊಂಡು ಕಳ್ಳು ಭಾಳ ಪ್ರಾಮಾಣಿಕ ಇದ್ದವ. ನನಗೆ ಬೇಕಾಗಿದ್ದು ರೊಕ್ಕ. ಈ ID ಕಾರ್ಡ್ ತೊಗೊಂಡು ನಾ ಏನು ಮಾಡಲಿ, ಅವ ವಿಚಾರ ಮಾಡಿದ, ಹೆಂಗಾರ ಮಾಡಿ ಅವ್ನ ಮನೆಗೆ ಮುಟ್ಟಿಸ್ಬೇಕಂತ ಅವ್ನಿಗೆ ವಿಚಾರ ಬಂತು. ಕಳ್ಳರೊಳಗೂ ಇಂಥ ಪ್ರಾಮಾಣಿಕರು ಇರ್ತಾರಂದ್ರೆ ಲೆಕ್ಕ ಹಾಕ್ಕೊಡ್ರಿ ನೀವು. ಅವ್ನ ID ಕಾರ್ಡ್ ನೋಡಿದ, ಇಂಥಲ್ಲಿ ಅಡ್ರೆಸ್ ಇತ್ತು, ಅವನು ಕೊಡಕ್ಕೆ ಹೋದ್ರೆ ನಾನು ಹೊಡಿತಾನ. ಅವ ಇಲ್ಲಿ ಹೆಂಗಾರ ಮಾಡಿ ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಬಂದ, ಅಡ್ರೆಸ್ ಹಿಡ್ಕೊಂಡು ಬಂದ ಕೂಡ್ಲೇನೆ ಈ ಮನೆಗೆ ಬಂದು ಕುಂತ ಕೂಡ್ಲೇನೆ ಕದ ಹಿಂಗೆ ಬಡ್ದ. ಯಾರು ಬಂದಾರಂತ ತೆಗೆದು ನೋಡ್ತಾರೆ, ಅಪರಿಚಿತ ವ್ಯಕ್ತಿ ಇದ್ದ. ಪಟ್ನ ಹಿಂಗೆ ID ಕಾರ್ಡ್ ಹಿಡ್ಕೊಂಡು ನಿಂತು ಹಿಂಗೆ. ನಾನು ನಿಮ್ಮ ಕುಂತವ್ರಿಗೆಲ್ಲ ಕೇಳ್ತೀನಿ, ನಿಮ್ಮ ಯಜಮಾನ್ರದ ID ಕಾರ್ಡ್ ಅವ್ನು ಗೊತ್ತಿಲ್ಲಾರ್ದಂಗೆ ಬೇರೆದವ್ ತೊಗೊಂಬಂದು ಕೈಯಾಗ ಕೊಟ್ಟನಂದ್ರೆ ಮನುಷ್ಯಗೆ ಏನು ಸಂಶಯ ಚಲ್ವಕೈತಿ, ಏನಾಗೈತೋ ಏನು ಸದ್ಯ. ನಮ್ಮ ಯಜಮಾನ್ರ ID ಕಾರ್ಡ್ ಇವನ ಕೈಯಾಗ ಹೆಂಗೆ ಬಂತು ಅಂತ ತಿಳ್ಕೊಂಡು ಮನುಷ್ಯ ವಿಚಾರ ಮಾಡ್ತಾರಿಲ್ಲ. ಯಾಕೆ ನಮ್ಮ ಯಜಮಾನ್ರ ID ಕಾರ್ಡ್ ನಿನ್ನ ಕೈಯಾಗ ಹೆಂಗೆ ಬಂತು, ಅವ್ರದ್ದು ವೋಟರ್ ID ನಿನ್ನ ಕೈಗೆ ಹೆಂಗೆ ಬಂತು, ಅವ್ರ ಪರ್ಸ್ ನಿನ್ನ ಕೈಗೆ ಹೆಂಗೆ ಬಂತು, ಹಿಂಗೆ ಪ್ರಶ್ನೆ ಹಾಕಿದಾಗ ಮತ್ತು ಅವ ಬಂದವ ಪ್ರಾಮಾಣಿಕ ಇದ್ದ. ಆದ್ರೆ ಅವ ಇಲ್ಲ, ನಿಮ್ಮ ಯಜಮಾನ್ರು ಬಸ್ನಾಗ ಹೊಂಟಿದ್ರು, ನಾನು ಅವ್ರು ಪಿಕ್ ಪ್ಯಾಕೆಟ್ ಮಾಡೀನಿ, ಅದಕ್ಕೆ ಅದನ್ನು ಕೊಡಕ್ಕೆ ಬಂದೀನಿ ಅಂದ್ರೆ ಸುಮ್ಮನೆ ಬಿಟ್ಟಿರಿ ನೀವು? ಸುಮ್ಮನೆ ಬಿಡ್ತಿದ್ರೆ ಅವ ಮತ್ತೆ ಹೆಂಗಾರು ಮಾಡಿ ಮುಟ್ಟಿಸಿ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಒಂದು ಸುಳ್ಳು ಹೇಳಿದ್ ನೋಡ್ರಿ. ನಾವು ನಿಮ್ಮ ಯಜಮಾನ್ರು ಒಂದ ಗಡೆಗೆ ಹೊಂಟಿದ್ದೀವ್ರಿ, ಬಸ್ನ್ಯಾಗ ಮುಂದೆ ಕುಂತಿದ್ರು, ಎಷ್ಟೇ ಆಕ್ಸಿಡೆಂಟ್ ಆಗಿ ನಿಮ್ಮ ಯಜಮಾನ್ರು ಅಲ್ಲೇ ಹೋಗೇ ಬಿಟ್ಟಾರ ಅಂತ ಇಷ್ಟು ಸುದ್ದಿ ಕೊಟ್ಟವ. ಮತ್ತು ಅಲ್ಲೆಲ್ಲ ನೋಡಿದ್ರು ಫೋನ್ ಇಲ್ಲಾರ್ದಕ್ಕೆ ನಿಮ್ಗೆ ತಿಳಿಸೋದು ಭಾಳ ಕಷ್ಟ ಆಯ್ತು. ಹೀಗಾಗಿ ಅವರು ಏನದಾರಲ್ಲ ಅವರ ಮಣ್ಣು ಮಾಡಿಬಿಟ್ರು. ಅಟ್ಲೀಸ್ಟ್ ವಿಷಯನ ತಿಳಿಸ್ಬೇಕಂತ ತಿಳ್ಕೊಂಡು ಅವ್ರ ಪಕ್ಕದ ನಾ ಕುಂತಿದ್ನಲ್ಲ, ಇವನ್ನೆಲ್ಲ ತೊಗೊಂಬಂದು ನೀನು ಕೊಡಕ್ಕೆ ಬಂದಿ ನೋಡ್ರಿ ಅಂತ ಅಂದ್ಕೊಡ್ಲೇನ ಆ ಹೆಣ್ಮಗಳು ಚಲೋ ಮಾಡಿದ್ ನೋಡ್ರಿ, ಹಂಗೆ ಬಾಯ್ ಬಡ್ಕೊಳಕತ್ಲು, ಇದ್ದು ಬಳಿ ಹೊಡ್ಕೊಳಕತ್ತು. ಹಂಗೆ ಏನು ಮಂದಿ ಕುಡ್ದ ಎಲ್ಲರೂ ಕುಡಿದ್ರು. ನಾ ಕೊಡು ನೀ ಕೊಡು ಅಂತೇಳಿ ಹೋಗ್ಯಾನ. ನಾವು ಅವರ ಸತ್ತಾನನ್ರಿ, ಬರೀ ಸತ್ತಾನಂತ ಸುದ್ದಿ ಕೇಳ್ಯಾರ ಇವರು. ಸತ್ತಾನಂತ ಸುದ್ದಿ ಕೇಳ್ಯಾರ, ಎಲ್ಲರೂ ಕುಡಿದ್ರು. ಏನು ಮತ್ತೆ ಆಗೋದು ಆಗಿಬಿಟ್ಟೈತಿ, ಏನು ಮಾಡೋಕ್ಕಾಕೈತಿ ಅಂತ ತಿಳ್ಕೊಂಡು ಎಲ್ಲರೂ ಬಂದು ಅಗದಿ ಚಂದ ಎಲ್ಲ ಹೆಣ್ಮಗಳು ಬಿಳಿ ಬಟ್ಟೆ ಉಡಿಸಿ ಒಂದು ಫೋಟೋ ಹಾಕಿ ಮಾಲೆ ಹಾಕೇ ಬಿಟ್ರೆ ಸತ್ತಾನ. ನಾವು ನಿಮಗೆ ಕೇಳಕತ್ತೀನ, ಸತ್ತಿಲ್ಲ. ಯಾವಾಗ ಹೋಗಿ ಮಾಲೆ ಹಾಕಿದ್ರು ಮತ್ತು ವಾರಕ್ಕೊಂದು ಬರವಲ್ಲ. ನೀವು 3 ದಿವಸ ಆಯ್ತು ಸತ್ತಾರ ಮನೆಯಾಗ, 3 ದಿವಸ ದುಃಖ ಇರ್ತದೆ. ದಿವಸ ಸಾಯವ್ರ ಮನೆಯಾಗ ಯಾರು ಆಡ್ತಾರ, ಆಯ್ತು ಬಿಡಪ್ಪ ಹೋದ ಮತ್ತೆ ಇನ್ನು ಮುಂದಿನ ಜೀವನ ಬದುಕಬೇಕಲ್ಲ ಅಂತ ಚಂದ ಬದುಕೊಂತಾನೆ ಹೊಂಟಿದ್ರು. ಅವರು ಹಂಗೆ ಮರ್ಕೊಂತ ಹೊಂಟಿದ್ರು. ಇವ ಏನು ಹೊಳ್ಳಿ ಯಾವಾಗ ಬರ್ಬೇಕಿವ, ಮತ್ತು ಶನಿವಾರ ಬರ್ಬೇಕಲ್ಲ. ಶನಿವಾರ ಬರ್ಬೇಕಾದ್ರೆ ಏನಾಗ್ಬಿಟ್ಟೈತಿ ಪರಿಸ್ಥಿತಿ, ಇವ ದಿವಸ ಸಾಯಂಕಾಲ 6 ಗಂಟೆಗೆ ಬರಾವ, ಅಲ್ಲಿ ಬಸ್ ಇರೋದು. ಅವತ್ತು ಬಸ್ ತಪ್ಪಿ ರಾತ್ರಿ ಬರ್ಬೇಕಾದ್ರೆ ಲೇಟಾಗಿ ರಾತ್ರಿ 1 ಗಂಟೆಗೆ ಬಂದಾರ ಮನೆಗೆ. ರಾತ್ರಿ 1 ಗಂಟೆ ಆಗೈತಿ. ಇಷ್ಟು ಬಡದ ಇಟ್ಟು ರಾತ್ರಿಯಾಗ ಬಂದು ಗಂಡ್ಮಕ್ಳು ಇಲ್ಲದ ಮನೆಯಾಗ ಯಾರು ಬಡಿತಾರಂತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ತಾಳ. ಮುಂದೆ ಇವನ ನಿಂತಿದ್ದ ಕೂಡಲೇ ಅವನು ಹೆಣ್ತಿ ಅಂತಾಳ, ಯಪ್ಪ ಅತ್ತಿ ನೋಡ್ಬಾಯಿಲೆ ನಿನ್ನ ಮಗ ದೆವ್ವಾಗಿ ಬಂದಾನ ಅನ್ಲಕ್ಕಿ. ಸತ್ತಾನವ? ಸತ್ತೇ ಇಲ್ಲ, ಬರೀ ಸತ್ತಾನಂತ ಹೆಸರು ಕೇಳ ಅಟ್ಟ. ಬರೀ ಸತ್ತಾನನ್ನ ಸುದ್ದಿ ಕೇಳಿದ್ದಕ್ಕೆ ಸ್ವತಃ ಗಂಡ ಮುಂದೆ ಬಂದಾನ. ಬಂದ್ರೂ ಸಹಿತ ದೆವ್ ಬಂದಾನ ಅಂತ ತಿಳ್ಕೊಂಡು ಅತ್ತಿ ಕರೆದ್ಲು. ಅವ್ರ ಅತ್ತಿ ಸುಮ್ಮನೆ ಇರ್ಬೇಕಲ್ಲ. ಅವ್ರವ್ವ, ಯಪ್ಪ ನೀ ಸೊಸಿ ಮೇಲೆ ಭಾಳ ಪ್ರೀತಿ ಇದೆ ನನಗೆ ಗೊತ್ತೈತಿ, ಹಿಂಗೆಲ್ಲ ರಾತ್ರಿ ದೆವ್ವ ಆಗಿ ಬಂದ್ರೆ ಆಕೆ ತಡ್ಕೊಳಂಗಿಲ್ಲ, ಹೋಗಿಬಿಡು ತಮ್ಮ ಅಂತ ಅಂತಾಳ. ಅಲ್ಲಿ ಆಕೆಗೆ ಗೊತ್ತಾಗಿದೆ, ಕದ ತೆಗಿರ ಅಂತವ ಅಂತಾನ. ಏನು ಮಾಡಿದ್ರು ಕದ ತೆಗಿಯಕ್ಕೆ ತಯಾರೇ ಇಲ್ಲ. ಅವ್ರು ಕದ ತೆಗಿಯಕ್ಕೆ ತಯಾರಿಲ್ಲ, ಏನೋ ಆಗಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅವ ಅಲ್ಲೇ ಮನೆ ಮುಂದೆ ಮಕ್ಕೊಂಡು ಸೊಳ್ಳಿ ಕಡಿಸ್ಕೊಂಡು ಮುಂಜಾನೆ 6 ಗಂಟೆಗೆ ಎದ್ದು ಮನೆ ಕದ ತೆಗಿಬೇಕು, ಕದ ತೆಗೆದು ಕಸ ಹೊಡಿಬೇಕಂತ ಹೊರಗೆ ಬರ್ತಾರೆ. ಅಂಗಳದಾಗ ಮುಕ್ಕೊಂಡ ನೀವು ಪುಣ್ಯಾತ್ಮ. ಅಂಗಳದಾಗ ಮಕ್ಕೊಂಡಿದ್ದು ನೋಡಿ ಚಿಟ್ಟನ ಚಿರಿದ್ಲಕ್ಕಿ.
ನೋಡ್ಬರಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಂದು ನೋಡ್ತಾನೆ, ಏನಾಗೈತಿ ನಿಮ್ಗೆ ರಾತ್ರಿಯಿಂದ ಕದ ಬಡಿಯಾಕತ್ತೀನಿ ತೆಗಿವಲ್ರಿ ಯಾಕಂತ ಹಾಂಗೆ ಅವಸರ ಮಾಡಿ ಒಳಗೆ ಬರ್ತಾನೆ. ಹೆಂಡತಿ ನೋಡ್ತಾನೆ, ಕುಂಕುಮನ ಹಾಕೊಂಡಾಳ, ಬಳಿನ ಹೊಡ್ಕೊಂಡಾಳ, ಬಿಳೆ ಬಟ್ಟೆ ಹಾಕೊಂಡು ಒಂದು ದೊಡ್ಡ ಪುಟ್ಟ ಹಾಕಿ ಹಾರ ಹಾಕ್ಯಾರಿ ಒಂದು. ಯಾವ ಜೀವೋ ನೀ ವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿಗೆ ಗತವತಿ ವಾಯವು ದೇಹ ಪಾಯೆ. ಬರೇ ದೇಹದಾಗಿರತಕ್ಕಂಥ ಉಸಿರು ಹೋಗೈತೆ ಅನ್ನುವಂಥ ಸುದ್ದಿ ಕೇಳಿದ್ರೆ ಭಾರ್ಯ ಬಿಬ್ಬತಿ ತಸ್ಮಿನ್ ಕಾಯೆ. ಯಾವ ಅಂಗಾಲಿನಿಂದ ಹಿಡ್ಕೊಂಡು ಮುಡಿವರೆಗೂ ಮುದ್ದಾಡಿರ್ತಕ್ಕಂಥ ನಿನ್ನ ಹೆಂಡತಿನ ನಿನ್ನ ದೇಹವನ್ನು ನೋಡಿ ಗಾಬರಿ ಹಾಕ್ಕಾಳಂತಂದ್ರೆ ಮತ್ತು ಈ ದೇಹದ ನಶ್ವರತೆ ಎಷ್ಟೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ಶರೀರ ಅನ್ನುವಂಥದ್ದು ಹೋಗ್ತದ ರೀ, ಎಲ್ಲರಿಗೂ ಗೊತ್ತದ. ಹಲವಾರು ವರ್ಷ ನೆರಳಾಗಿ ನಿಂತ ಮರ, ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. ಒಂದು ಗಿಡ ಹಚ್ಚಿರಂತ ತಿಳ್ಕೊಳ್ರಿ ನೀವು, ಆ ಗಿಡ ಹಲವಾರು ವರ್ಷ ನೆರಳು ಕೊಟ್ಟದ ನಿಮಗೆ. ಎಷ್ಟು ಮಂದಿಗೆ ಗೊತ್ತಿರಲಿ, ನಿಜವಾದ ಭಾವೈಕ್ಯತೆಯನ್ನು ಸ್ಥಾಪನೆ ಮಾಡಿರುವಂಥದ್ದು ಯಾವುದಂದ್ರೆ ಗಿಡನ. ಯಾವ್ದಾರ ಒಂದು ಗಿಡ ಗುಡಿ ಕಟ್ಟಿದ್ರೆ ಅಂದ್ರೆ ಅವ್ರ ಭಕ್ತರು ಅಷ್ಟ ಹೋಗ್ತಾರ. ರಾಮ ಮಂದಿರ ಕಟ್ಟಿದ್ರೆ ರಾಮನ ಭಕ್ತರು ಅಷ್ಟ ಬರ್ತಾರ. ಮೊಹಮ್ಮದರ ಗುಡಿ ಕಟ್ಟಿದ್ರೆ ಮೊಹಮ್ಮದರ ಭಕ್ತರು ಅಷ್ಟ ಹೋಗ್ತಾರ. ಮತ್ತೊಂದು ಕೃಷ್ಣನ ಗುಡಿ ಕಟ್ಟಿದ್ರೆ ಕೃಷ್ಣನ ಭಕ್ತರು ಅಷ್ಟ ಹೋಗ್ತಾರ. ಯಾವ್ದಾರ ಗುಡಿ ತಗೊಳ್ರಿ ನೀವು, ಅದಕ್ಕೆ ಸಂಬಂಧಪಟ್ಟ ಭಕ್ತರು ಅಷ್ಟ ಅಲ್ಲಿ ಹೋಗ್ತಾರ. ಆದ್ರೆ ಒಂದು ಗಿಡ ಹಚ್ಚಿ ನೋಡ್ರಿ, ಎಲ್ಲ ಧರ್ಮದವ್ರು ಆ ಗಿಡದ ಬಲಕ್ಕೆ ಬಂದು ನಿಂದಿರ್ತಾರಂದ್ರೆ ಕರೆ ಭಾವೈಕ್ಯತೆಯನ್ನು ಬಿತ್ತುವಂಥದ್ದು ಗಿಡ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕು. ಕೆಲವು ಮಂದಿ ಅಲ್ಲಿ ಹೋಗಂಗಿಲ್ಲ ಅನ್ನೋರು ಯಾರು ಒಂದು ನಿಮಿಷ ಹಿಂಗೇನು ಉಸಿರು ಒಳಗೆ ಹೇಳ್ಕೊಡ್ರಿ ನೋಡ್ರಿ, ಎಲ್ಲರೂ ಉಸಿರು ತೋರೀಗ ಒಟ್ಟ ಹೊರಗೆ ಬಿಡ್ಬೇಡ್ರಿ. ಅದನ್ನ ಯಾಕೆ ಬಿಡ್ತೀರಿ? ಮತ್ತು ತೊಗೊಂಡಿದ್ದೆಲ್ಲ ನಮ್ದ ಅನ್ನೋದಾಗಿತ್ತಂದ್ರೆ ಅದನ್ನು ಬಿಡುವ ಅಧಿಕಾರ ನಿಮ್ಗೇನೈತಿ? ಬಿಡ್ಬೇಡ್ರಿ, ಅದನ್ನ ಹಿಡ್ಕೊಂಡು ಕುಂದ್ರಿ ಒಂದು ನಿಮಿಷ ನೋಡೋಣ. ಒಟ್ಟನ್ರಿ ನಾವು ಯಾರು ನಮ್ದು ಇದ್ದಿದ್ದನ್ನು ಯಾವುದು ಬಿಟ್ಟು ಕೊಡಂಗಿಲ್ಲ ನೋಡ್ರಿ ಅಂತ ಅಂತಾರಲ್ಲ ಭಾಳ ಮಂದಿ. ಮತ್ತು ತೊಗೊಂಡು ಅಲ್ಲಿ ಉಸಿರು ತೊಗೊಂಡು ಒಳಗೆ ನಿಂದಾಗೈತಿ, ಅದನ್ನ ಯಾಕೆ ಹೊರಗೆ ಬಿಡ್ತೀಯಪ್ಪ? ಹೊರಗೆ ಬಿಟ್ಟರೆ ಮುಗ್ದ ಹೋಯ್ತು. ಅದನ್ನೇನೋ ಹಿಡ್ಕೊಂಡು ಕುಂತ ಅಂದ್ರೆ ಹೊತ್ಕೊಂಡು ಹೋಗಕ್ಕೆ ಬಂದು ಬರ್ತಾರೆ ಅಷ್ಟ. ಇದನ್ನು ತಿಳ್ಕೊಬೇಕಾಗುತ್ತದೆ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ನಿನಗೆ ನೆರಳು ಕೊಟ್ಟದ, ಹಣ್ಣು ಕೊಟ್ಟದ, ಎಲ್ಲರಿಗೂ ರೀತಿಯಿಂದ ಪರೋಪಕಾರ ಮಾಡ್ಯಾರ. ಆದ್ರೆ ಅದು ಮುಂದೆ ಕಡಿತು ಅಂತಂದ್ರೆ ಮತ್ತೆ ನಿನ್ನ ಮನೆ ತೊಲೆಯಾಗಿ ಮತ್ತೆ 100 ವರ್ಷ ನಿನ್ನ ಕೊಟ್ಟಾಗ ಬದುಕ್ತದ. ಹಲವಾರು ವರ್ಷ ನೆಲವನಾಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಎಷ್ಟು ಚಂದ ಐತಿ ನೋಡ್ರಿ. ಎಷ್ಟೋ ವರ್ಷ ನೆಲ ಆಳ್ಯಾನ, ಹೆಣ ಆದ ಮೇಲೆ 3 ದಿವಸ ಉಳಿಯಂಗಿಲ್ಲ ಅಂತಂದ್ರೆ ನಶ್ವರವಾಗಿರತಕ್ಕಂತಹ ಶರೀರವನ್ನು ನೆಚ್ಕೊಂಡು ಭಗವಂತ ಒಂದು ಅವಕಾಶ ಕೊಟ್ಟಾನ, ನನಗೊಂದು ಅವಕಾಶ ಕೊಟ್ಟಾನ, ನಿಮಗೊಂದು ಅವಕಾಶ ಕೊಟ್ಟಾನ. ಇದು ಹೋಗೋದಕ್ಕಿಂತ ಪೂರ್ವದೊಳಗೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಬಾಗಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ನೋಡ್ರಿ ಎಷ್ಟು ಚಂದ ಐತಿ. ಮುನ್ನ 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 ಅಗೋದರ್ ಅಗೋದರ್ ಪೈಲಾ ಪೈಲಾ ಕಾಯ್ ಕರಾಯ್ಸ. ಫಸ್ಟ್ ಏನು ಮಾಡಬೇಕು? ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ